PTU ರಿವ್ಯಾಲ್ಯೂಯೇಷನ್ ಹಾಕ್ಬೇಕಾ ಸೆಕೆಂಡ್ ಸೆಮ್ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಪಾಸ್ ಆಗುತ್ತಾ? ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್ ಹಬ್. ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನ ಕನ್ಫ್ಯೂಸ್ ಇದೆ ರಿವ್ಯಾಲ್ಯೂಯೇಷನ್ ಹಾಕ್ಬೇಕೋ ಬೇಡೋ ಅಂತ ಸೆಕೆಂಡ್ ಸೆಮ್ದು. ನಾವು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಹಾಕ್ಬೇಕು, ಏನಕ್ಕೆ ಹಾಕ್ಬಾರ್ದು, ಯಾಕೆ ಹಾಕಿದ್ರೆ ಪಾಸ್ ಆಗುತ್ತೋ ಇಲ್ವೋ ಅಂತ ನೋಡಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ನಾನು ಯಾಕೆ ಹಾಕ್ಬೇಕು ಅಂತ ಹೇಳ್ತೀನಿ, ಸೆಕೆಂಡ್ ಸೆಮ್ ರಿವ್ಯಾಲ್ಯೂಯೇಷನ್ ಯಾಕೆ ಹಾಕ್ಬೇಕು ಅಂತ ಹೇಳ್ತೀನಿ. ಎಷ್ಟೋ ಜನ ನೋಡಿ ಸೆಕೆಂಡ್ ಸೆಮ್ ರಿವ್ಯಾಲ್ಯೂಯೇಷನ್ ಹಾಕಿರೋರು ಪಾಸ್ ಆಗಿದ್ದಾರೆ. ನಾನು ಎಷ್ಟೋ ಜನ ಕೇಳಿದ್ದೀನಿ, ಅವ್ರು ಎಷ್ಟು 8 ಮಾರ್ಕ್ಸ್ ಇದ್ರು ಪಾಸ್ ಆಗಿದ್ದಾರೆ, 15 ಮಾರ್ಕ್ಸ್ ಇದ್ರು ಪಾಸ್ ಆಗಿದ್ದಾರೆ. ಯಾಕಂದ್ರೆ ನೀವು ಅಲ್ಲಿ ಬಂದಿರ್ತೀರ, ಒಂದೊಂದ್ಸತಿ ಅವರಿಗೂ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ರಾಂಗ್ ಆಗಿರ್ಬೋದು, ತಪ್ಪಾಗಿರ್ಬೋದು. ಅದಕ್ಕೋಸ್ಕರ ಅವ್ರದ್ದು ಏನಾದ್ರು ರಾಂಗ್ ಕೂಡ ಹಾಕಿರ್ಬೋದು. ಓಕೆನಾ, ಅದಕ್ಕೋಸ್ಕರ ನಾನು ಏನಂತ ಹೇಳ್ತೀನಿ ಅಂದ್ರೆ, ನೀವು ರಿವ್ಯಾಲ್ಯೂಯೇಷನ್ ಹಾಕಿ ಸೆಕೆಂಡ್ ಸೆಮ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀನಿ. ಈಗ ಒಬ್ಬೊಬ್ರು ಏನು ಅಂತ ಅಂದ್ರೆ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಪಾಸ್ ಆಗಲ್ಲ, ಪಾಸ್ ಆಗುತ್ತೋ ಆಗಲ್ಲ ಅಂತ ಡೌಟ್ ಇರುತ್ತೆ. ಆಗುತ್ತೋ ಬಿಡುತ್ತೋ, ನೀವ್ ಇನ್ನೊಂದ್ಸತಿ ಓದಿ ಬರೆಯೋದು ಎಕ್ಸಾಮ್ ನ ಒಂದೇ ಸತಿ ನೀವು ಈಗ ಎಷ್ಟೋ ಒಂದು 600 ಏನೋ ಫೀಸ್ ಇದೆ. ಎಷ್ಟು ಫೀಸ್ ಇದೆ ಅಂದ್ರೆ 600 ಫೀಸ್ ಇದೆ. ಓಕೆನಾ, 600 ಫೀಸಿಗೆ ಕಟ್ಟಿ ಮತ್ತೆ ಬರೆಯೋದ ನಿಮಗೆ ಇದೇ ಬೆಸ್ಟ್ ತಾನೆ? ಏನ್ ಬೆಸ್ಟ್? 600 ಫೀಸ್ ಕಟ್ಟಿ ಒಂದ್ಸತಿ ರಿವ್ಯಾಲ್ಯೂಯೇಷನ್ ಹಾಕಿ ನೋಡ್ಬೋದು ತಾನೆ. ಏನಾರ ಆಗ್ಲಿ, ಈಗ ಪಾಸ್ ಆಗ್ಲಿ ಫೇಲ್ ಆಗ್ಲಿ, ಅದು ಪಾಸ್ ಫೇಲ್ ನಿಮಗೆ ಕೊಟ್ಟಿದ್ದಲ್ಲ, ಅದು ರಿವ್ಯಾಲ್ಯೂಯೇಷನ್ ಮೇಲೆ. ಓಕೆನಾ, ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅದು ಆಮೇಲೆ ನೋಡೋಣ. ಅದಕ್ಕಂದ್ರೆ ನಿಮ್ ಮೇಲೆ ಡಿಪೆಂಡ್ ಅಲ್ಲ, ಅದು ರಿವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್. ಓಕೆನಾ, ಬಟ್ ನಿಮಗೆ ಏನ್ ಕಾನ್ಫಿಡೆನ್ಸ್ ನಾನು ಹಾಕಿ ಅಂತ ಹೇಳ್ತೀನಿ ಅಂತ ಅಂದ್ರೆ, ನಾವು ಎಷ್ಟೋ ಜನ ಕೇಳಿದೀನಿ, ಎಷ್ಟೋ ಜನ ನೋಡಿದೀನಿ, ವಿಡಿಯೋ ಅಲ್ಲಿ ರಿವ್ಯಾಲ್ಯೂಯೇಷನ್ ಆಗ್ತಾನ ಒಂದ್ 50% ಅವರು ಪಾಸ್ ಆಗಿದ್ದಾರೆ. ನೋಡಿ, ನಿಮಗೆ ಇಷ್ಟ ಬಿಟ್ಟಿತ್ತು ಆಮೇಲೆ ನಾನು ಹೇಳಿದೆ ಅಂತ ಹಾಕಕ್ ಹೋಗ್ಬಿಡಿ. ನೋಡಿ, ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಿದೀನಿ. ಯಾಕಂದ್ರೆ ಮತ್ತೆ ನೀವು ಫೀಸ್ ಕಟ್ಟಿ ಎಕ್ಸಾಮ್ ಬರೀಲೇಬೇಕು. ಎಷ್ಟೋ ಜನ ನಾನು ಪಾಸ್ ಆಗೋದಿಲ್ಲ, ಬರೀತೀನಿ ನಾನು ನೆಕ್ಸ್ಟ್ ಎಕ್ಸಾಮ್ ಅಂತ ಅನ್ಕೊಂಡಿರ್ತಾರೆ. ನಿಮಗೆ ಬಿಟ್ಟಿದ್ದು. ಬಟ್ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, ರಿವ್ಯಾಲ್ಯೂಯೇಷನ್ ಹಾಕಿ. ಯಾಕಂದ್ರೆ ರಿವ್ಯಾಲ್ಯೂಯೇಷನ್ ಹಾಕಿದ್ರು ಪಾಸ್ ಆದ್ರೂ ಆಗ್ಬೋದು, ನಿಮ್ಗೆ ಲಕ್ಕು ಅಲ್ಲಿ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್, ನಾನು ನಮ್ಮ ಸಿಸ್ಟರ್ ನೋಡಿದಾಗ ಅವ್ರದ್ದು ಒಂದು ಫಸ್ಟ್ ಫಿಸಿಕ್ಸ್ ಅಲ್ಲಿ 60 ಏನೋ ಬಂದಿತ್ತಂತೆ, ಅವ್ರ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ 80 ಏನೋ ಬಂತಂತೆ. ಅದಕ್ಕೋಸ್ಕರ ಹೇಳ್ತೀನಿ. ಮತ್ತೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಫೇಲ್ ಆಗಿದ್ದರು, ಅವರು ಹಾಕಿದ್ದಾರೆ, ಪಾಸ್ ಆಗಿದ್ದಾರೆ. ಅದಕ್ಕೆ ನೋಡಿ, ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಫೋರ್ಸ್ ಏನಿಲ್ಲ. ಯಾಕೆ ಹಾಕಿ ಅಂತ ಹೇಳ್ತೀನಿ ಅಂದ್ರೆ, ಪಾಸ್ ಆದ್ರೂ ಆಗ್ಬಹುದು, ಹೇಳಕ್ ಆಗಲ್ಲ. ಯಾಕಂದ್ರೆ BTU ಅಲ್ಲಿ ಪಾಸ್ ಆದ್ರೂ ಆಗ್ಬಹುದು. ಬಟ್ ನಿಮ್ ಆಟೋನಮಸ್ ಆಗಿದ್ರೆ ಅವ್ರು ನಿಮಗೆ ಕಾಪಿನೇ ಕೊಟ್ಬಿಡೋರು, ಅಂದ್ರೆ ಎಕ್ಸಾಮ್ ಬರ್ತಿರೋ ಶೀಟ್ ಬೇಕಾ. ಬಟ್ ಇದ್ರಲ್ಲಿ ಹಂಗಲ್ಲ, ನೀವು ಅಲ್ಲಿ ಅದನ್ನ ನೀವು ತರಿಸ್ಕೊಳ್ಳೋದು ರಿವ್ಯಾಲ್ಯೂಯೇಷನ್ ಹಾಕ್ಬೋದಲ್ವಾ. ಅದಕ್ಕೋಸ್ಕರ ರಿವ್ಯಾಲ್ಯೂಯೇಷನ್ ಹಾಕೊಂಡ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ, ನನ್ನ ಸಜೆಷನ್. ಯಾಕಂದ್ರೆ ರಿವ್ಯಾಲ್ಯೂಯೇಷನ್ ಸ್ವಲ್ಪ ಮಿಸ್ ಆಗಿರ್ಬೋದು. ಬಟ್ ಒಂದ್ 3-4 ಮಾರ್ಕ್ಸ್ ಇದ್ರೆ ನಾನು ಮಾರ್ಕ್ಸ್ ಕೊಡ್ಬೋದು. 3-4 ಮಾರ್ಕ್ಸ್ ಕೊಟ್ರೆ ಈಗ ನಮಗೆ ಈಗ ಎಷ್ಟು ಬೇಕಾಗಿರುತ್ತಪ್ಪ, ಒಂದ್ 10 ಮಾರ್ಕ್ಸ್ ಬೇಕಾಗಿರುತ್ತೆ. 10 ಮಾರ್ಕ್ಸ್ ಬೇಕಾಗಿರುತ್ತೆ. ಅದಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ 10 ಮಾರ್ಕ್ಸ್ ಕೊಡ್ಬೋದು, ಹೇಳಕ್ಕಾಗಲ್ಲ. ಓಕೆನಾ, ಅದಕ್ಕೋಸ್ಕರ ನೀವು ರಿವ್ಯಾಲ್ಯೂಯೇಷನ್ ಹಾಕಿ, ಅದೇನಾದ್ರೂ ಆಗ್ಲಿ ಅಂತ ನಾನು ಹೇಳ್ತೀನಿ. ಬಟ್ ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ನಾನೆಲ್ಲ ಎಕ್ಸಾಮ್ ಬರೀತೀನಿ. ನಾನು ಏನು ಕೇಳ್ತೀನಿ ಅಂದ್ರೆ, ನೀವು ನೆಕ್ಸ್ಟ್ ಇನ್ನೊಂದ್ಸತಿ ಎಕ್ಸಾಮ್ ನ ಬರೀಬೇಕು, ಮತ್ತೆ ಅದನ್ನ ಸಿಲೆಬಸ್ ಓದಿ ಬರೀಬೇಕು. ಅಲ್ಲೇನಾದ್ರೂ ಫೇಲ್ ಆದ್ರೆ ನಿಮ್ಗೆ ಸಾಕತ್ ಬೇಜಾರಾಗುತ್ತೆ. ಅದಕ್ಕೆ ಹೇಳ್ತೀನಿ, ರಿವ್ಯಾಲ್ಯೂಯೇಷನ್ ಅಲ್ಲಿ ಏನಾದ್ರು ಪಾಸ್ ಆದ್ರೆ ಅಷ್ಟೇ ಖುಷಿ ಆಗ್ತೀರಾ. ಯಾಕಂದ್ರೆ ಇಲ್ಲೇ ಪಾಸ್ ಆಯ್ತು, ಮತ್ತೆ ಇನ್ನೊಂದ್ಸತಿ ಬರೆಯೋ ಅವಶ್ಯಕತೆ ಇಲ್ಲ, ಇನ್ನೇನು ಇಲ್ಲ ಅಂತ ಅನ್ಸುತ್ತೆ. ನೋಡಿ, ನಿಮಗೆ ಹೆಂಗ್ ಇಷ್ಟ ಆಗುತ್ತೆ ಈಗಲೇ ಹಾಕಿ. ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಏನಾದ್ರು ಪಾಸ್ ಆದ್ರೆ ಪಾಸ್ ಆಗ್ಲಿ ಅಂತ ಅನ್ಕೋತೀರಾ, ಇಲ್ಲ ನಾನು ಇಲ್ಲ ಬಟ್ಟೆ ಬರಿತೀನಿ, ನನಗೆ ಬೇಡ, ನಾನು ರಿವ್ಯಾಲ್ಯೂಯೇಷನ್ ಹಾಕಲ್ಲ ಅಂದ್ರೆ ಅದು ನಿಮ್ ಇಷ್ಟ, ನಿಮ್ ಮೇಲೆ ಡಿಪೆಂಡ್, ನಾನ್ ಹೇಳಕ್ ಆಗಲ್ಲ. ಬಟ್ ನಾನು ನನ್ ಕೈಲಿ ಇರೋ ಸೊಲ್ಯೂಷನ್ ರಿವ್ಯಾಲ್ಯೂಯೇಷನ್ ಹಾಕಿ ಅಂತ. ಎಷ್ಟೋ ಜನ ಪಾಸ್ ಆಗಿದ್ದಾರೆ. ಯಾಕಂದ್ರೆ ಲಕ್ ಕೂಡ ಮ್ಯಾಟರ್ ಇರುತ್ತೆ ಇದ್ರಲ್ಲಿ. ಯಾಕಂದ್ರೆ ನಿಮ್ ಲಕ್ಕಿಂದಲೂ ಬೇಕಾದ್ರೆ ಪಾಸ್ ಆದ್ರೂ ಪಾಸ್ ಆಗ್ಬೋದು. ಬಿಡು, ಈ ಹುಡುಗ ಇನ್ನೊಂದ್ 4 ಮಾರ್ಕ್ಸ್ ಬೇಕು, ಆತರ ಪಾಸ್ ಮಾಡಿದ್ರು ಪಾಸ್ ಮಾಡ್ಬೋದು. ಓಕೆನಾ ಗೈಸ್, ಅದಕ್ಕೋಸ್ಕರ ಹೇಳ್ತೀನಿ. ನೋಡಿ, ಇನ್ನು ಯಾರು ರಿವ್ಯಾಲ್ಯೂಯೇಷನ್ ಹಾಕಿಲ್ಲ ಹಾಕಿ. ಇನ್ನು 4ನೇ ತಾರೀಕಿಂದ 6ನೇ ತಾರೀಕು ಅಷ್ಟೇ ಲಾಸ್ಟ್ ಡೇಟ್ ಕೊಟ್ಟಿರೋದು VTU ಅವರು. ಓಕೆನಾ, ಅದಕ್ಕೋಸ್ಕರ ರಿವ್ಯಾಲ್ಯೂಯೇಷನ್ ಹಾಕಿ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಅದಕ್ಕೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಆದಷ್ಟು ಅವರಿಗೆ ಗೊತ್ತಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.